ನಾಗಮಂಗಲದಲ್ಲಿ ಆದಂಥ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 52 ಜನರನ್ನು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಅವರ ಪೋಷಕರು ಕಣ್ಣೀರನ್ನು ಹಾಕ್ತಾ ಇದ್ರು ಮಾಜಿ ಶಾಸಕ ಸುರೇಶ್ ಗೌಡ ಅವರ ಮುಂದೆ. ಹೇಗಾದರೂ ಮಾಡಿ ಒಮ್ಮೆ ನಮ್ಮನ್ನ ಮಕ್ಕಳನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಸಿಕೊಡಿ ಅಂತೇಳಿ. ಹಾಗಾಗಿ ಇವತ್ತು ಬಸ್ಸನ್ನು ಮಾಡಿಸಿ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಜೈಲಿನಲ್ಲಿರುವಂಥ ಮಕ್ಕಳ ಭೇಟಿಗೆ ಪೋಷಕರನ್ನು ಕರೆದುಕೊಂಡು ಹೋಗಲಾಗಿದೆ. ಗಣೇಶ ವಿಸರ್ಜನೆಯ ವೇಳೆ ಆದಂಥ ಗಲಭೆಯ ಪ್ರಕರಣದಲ್ಲಿ ಬದ್ರಿಕೊಪ್ಪಲಿನ 23 ಯುವಕರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸೊ ಅವರನ್ನು ಭೇಟಿ ಮಾಡಿದಂಥ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಜೈಲಿಗೆ ಹೋಗಿ ಮಕ್ಕಳನ್ನು ಭೇಟಿ ಮಾಡಿರುವಂಥ ಪೋಷಕರು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬಸ್ನಲ್ಲಿ ಬಂದಂತಹ ಪೋಷಕರು ಮಂಡ್ಯ ಕಾರಾಗೃಹದಲ್ಲಿ 23 ಜನ ಬದ್ರಿಕೊಪ್ಪಲ್ನ ನಿವಾಸಿಗಳೆಲ್ಲರೂ ಕೂಡ ಅವರನ್ನು ಅಲ್ಲಿ ಇರಿಸಲಾಗಿತ್ತು. ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿನ ಜೈಲಿನ ಅಧಿಕಾರಿಗಳು. ಒಂದು ಬಸ್ಸನ್ನು ಮಾಡಲಾಗಿತ್ತು, ನಾಗಮಂಗಲದ ಬದ್ರಿಕೊಪ್ಪಲ್ನಿಂದ ಬಸ್ಸನ್ನು ಮಾಡಲಾಗಿತ್ತು. ಆ ಬಸ್ನಲ್ಲಿ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗಿದ್ದು ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು. ನೋಡಿ, ಬದ್ರಿಕೊಪ್ಪಲಿನ A1 ಆರೋಪಿ ಇದ್ದಾರಲ್ಲ, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ರು. ನಮ್ಮ ಮಗನ ತಪ್ಪೇ ಇಲ್ಲ, ನಮ್ಮ ಮಗ ಹೋಗೇ ಇರಲಿಲ್ಲ, ಇದೆಲ್ಲವೂ ಕೂಡ ಪಿತೂರಿ ಮಾಡಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು ಜನ ಆರೋಪಿಗಳ ಪೋಷಕರು ಕೂಡ, ಅಂದರೆ ಅರೆಸ್ಟ್ ಆಗಿದಂಥ ಒಂದಷ್ಟು ಜನರ ಪೋಷಕರು ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕ್ತಾ ಇದ್ರು. ನಮ್ಮ ಮಕ್ಕಳು ಕುಣಿಯೋದು ತಪ್ಪ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರೆ, ನಾವು ಹೈವೇಲಿ ಹೋಗಬೇಕಾದ್ರೆ ಗಣೇಶ ವಿಸರ್ಜನೆ ಮಾಡಿದ್ದಕ್ಕೆ ಒಂದಷ್ಟು ಜನ ಹೋದ್ರು ಅಂತೇಳಿ, ಆದರೆ ಗಲಾಟೆಯಲ್ಲಿ ಇರಲಿಲ್ಲ ಅಂತೇಳಿ ಪೋಷಕರು ಕಣ್ಣೀರನ್ನು ಹಾಕ್ತಾ ಇದ್ರು. ಹೇಗಾದರೂ ಮಾಡಿ ಒಮ್ಮೆ ಮೊನ್ನೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಬಂದಂಥ ಸಂದರ್ಭದಲ್ಲೂ ಕೂಡ ಮನವಿ ಮಾಡ್ತಾ ಇದ್ರು, ಮಕ್ಕಳನ್ನು ಭೇಟಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಸಿಕೊಡಿ ಅಂತೇಳಿ. ಆಗ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಬಸ್ಸನ್ನು ಮಾಡ್ತೀನಿ ಅಂತ ಹೇಳಿದ್ರು. ಈಗ ಆ ಒಂದು ವ್ಯವಸ್ಥೆ ಕೂಡ ಆಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಇಡೀ ಬಸ್ನಲ್ಲಿ ಪೋಷಕರನ್ನ ಕರೆದುಕೊಂಡು ಬಂದು ಮಕ್ಕಳನ್ನ ಭೇಟಿ ಮಾಡಿಸಿದ್ದಾರೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಏನು ನಾಗಮಂಗಲ ಗಲಭೆ ಸಂಬಂಧ ಗಣೇಶ ಪ್ರತಿಷ್ಠಾಪನೆ ಮಾಡಿದಂಥ ಬದ್ರಿಕೊಪ್ಪಲಿನ ಯುವಕರನ್ನು ಕೂಡ ಬಂಧನ ಮಾಡಲಾಗಿದೆ. ಒಟ್ಟು 23 ಹಿಂದೂಗಳನ್ನು ಬಂಧನ ಮಾಡಿದೆ. ಅದರಲ್ಲಿ 13 ಜನ ಬದ್ರಿಕೊಪ್ಪಲಿನ ನಿವಾಸಿಗಳು. ಆ ಕುಟುಂಬಗಳು ಈಗ ಕಣ್ಣೀರಿಡ್ತಾ ಇರುವಂಥದ್ದು. ಇಷ್ಟು ದಿನ ಅವರ ಮಕ್ಕಳನ್ನು ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮತ್ತೊಂದೆಡೆ ಯಾವತ್ತೂ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲಲ್ಲೇ ಹತ್ತಂಥ ಯುವಕರುಗಳು ಇದೀಗ ಜೈಲನ್ನು ಸೇರುವಂಗಾಗಿದೆ. ಇದರಿಂದಾಗಿ ಇಡೀ ಕುಟುಂಬಗಳು ಕಣ್ಣೀರಿಡ್ತಾ ಇರುವಂಥದ್ದು. ಜೊತೆಗೆ ಇವತ್ತು ಅವರನ್ನು ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಒಂದು ಬಸ್ನಲ್ಲಿ ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಇವರು ಇಷ್ಟು ಜನ ಬದ್ರಿಕೊಪ್ಪಲಿನ ನಿವಾಸಿಗಳು ಈಗ ಅವರ ಮಕ್ಕಳನ್ನು ನೋಡೋದಕ್ಕೆ ಬಂದಿದ್ದಾರೆ. ಆದರೆ 3 ಗಂಟೆವರೆಗೂ ಕೂಡ ಅವರ ಮಕ್ಕಳುಗಳನ್ನು ನೋಡಬೇಕು ಅಂದರೆ ಕಾಯಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಬಂದಿರೋದ್ರಿಂದ ಬೇರೆ ಬೇರೆ ಕೇಸ್ನಲ್ಲಿರುವಂಥ ಆರೋಪಿಗಳನ್ನು ನೋಡೋದಕ್ಕೆ ಬಂದಿರೋ ಇಂದಾಗಿ ಇವರಿಗೆ 3 ಗಂಟೆಗೆ ನೀವು ಜೈಲಿಗೆ ಬನ್ನಿ ಅಂತ ಹೇಳಿ ಪೊಲೀಸ್ನವರು, ಅಂದರೆ ಜೈಲಿನ ಸಿಬ್ಬಂದಿಗೆ ಸೂಚನೆ ನೀಡಿರುವಂಥದ್ದು. ಇನ್ನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾಕೆಂದರೆ ಚಿಕ್ಕ ಮಕ್ಕಳುಗಳನ್ನು ಕೂಡ ಜೊತೆಯಲ್ಲಿ ಬಂದಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಜನ ಯುವಕರು ಊರನ್ನ ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಊರಿನಲ್ಲಿ ಮಹಿಳೆಯರು ಮಕ್ಕಳು ಮಾತ್ರ ಇರುವಂಥದ್ದು. ಈಗ ಇಡೀ ಊರೀಗ ಜೈಲ್ ಹತ್ರ ಬಂದಿರುವಂಥದ್ದು. ಸುರೇಶ್ ಗೌಡರು ಅವ್ರಿಗೆ ಬಸ್ ವ್ಯವಸ್ಥೆನ ಮಾಡಿಕೊಟ್ಟಿದ್ರು. ಈಗ ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಇಡೀ ಊರು ಕಾಲ್ ಆಗಿದೆ, ನೀವು ಕೂಡ ನಿಮ್ಮ ಮಕ್ಕಳನ್ನ ನೋಡಕ್ಕೆ ಬಂದಿದ್ದೀರಿ, ಏನಿದೆ ಮನೆ ಪರಿಸ್ಥಿತಿ ಅಂತ? ಮನೆ ಪರಿಸ್ಥಿತಿ ಯಾಕೆ ಬೇಡ್ದಂಗೆ ಆಗ್ಬಿಟ್ಟದೆ ಈಗ. ಈಗ ನಿಮ್ಮ ಮಕ್ಕಳು ಯಾವತ್ತೂ ಜೈಲ್ಗೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಜೈಲ್ಗೆ ಹೋಗಿದ್ದಾರೆ. ಇದೇ ಫಸ್ಟು. ಏನು ಹೇಳ್ತೀರಿ, ಹೆಂಗಿದೆ? ಏನು ಇನ್ನೂ ತೋರಿಸಿಲ್ವಲ್ಲ ನಮಗೆ. ಏನು 3 ಗಂಟೆಗೆ ಬಿಡ್ತೀವಿ ಅಂದರು. ಇಡೀ ಊರಿನ ವಾತಾವರಣ ಹೇಗಿದೆ ಅಂತ? ವಾತಾವರಣ ಎಲ್ಲ ಕೆಟ್ಟೋಗೋದು. ಈಗ ಮನೆಯಲ್ಲೇ ಮಕ್ಕಳಿಲ್ಲ ಅಂದಮೇಲೆ ಕೆಟ್ಟೋಗ್ದೇನೆ ಏನು ಮಾಡ್ತೀವಿ ಸರ್? ಯಾರೋ ಮಾಡಿ ತಪ್ಪಿಗೆ ನಮ್ಮ ಮಕ್ಕಳು ಜೈಲು ಸೇರೋರು, ಅವ್ರನ್ನ ನೋಡೋಕೆ ಬಂದಿರೋದು ಈಗ ನಾವು. ಈಗ ಇಷ್ಟಿನಿಂದ ಅವ್ರ ಮಕ್ಕಳನ್ನು ನೋಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಈಗ ಎಷ್ಟು ಜನ ಬಂದಿದ್ರಿ? ನಿಮ್ಮೂರಿನವ್ರು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ನಮ್ಮೂರವರು ಒಂದು 30 ಜನ. ಯಾರೂ ಇಲ್ಲ. ಜೊತೆಗೆ ಏನು ಸಾಕಷ್ಟು ಜನ ಬಂದಿದ್ದಾರೆ, ಯಾಕೆಂದರೆ ಅವರು ಇಡೀ ಊರಿನಲ್ಲಿ ಖಾಲಿ ಆಗಿರುವಂಥದ್ದು. ಇನ್ನೊಂದಷ್ಟು ಜನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನೀವು ನಿಮ್ಮ ಮಗನ ನೋಡೋಕೆ ಬಂದಿದ್ದೀರಿ, ಒಂದಷ್ಟು ಜನ ಮಾತಾಡೋದಕ್ಕೂ ಬೇಸರವನ್ನು ಪಡ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಅವ್ರ ಮಗನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಮಗನ ನೋಡೋಕೆ ಬಂದಿದ್ದೀರಿ, ಊರಿನ ಪರಿಸ್ಥಿತಿ ಆಗಿದೆ.
ಏನು ಬೇಡ ಹೋಗ್ರಪ್ಪ, ಮಾತಾಡ್ಸಾಗ ನಮಗೆ. ಅಜ್ಜಿ, ಹೇಗಿದೆ ಊರಿನ ಪರಿಸ್ಥಿತಿ? ಅಯ್ಯೋ, ಊರಿದ್ದಂಗೆ ಅದೇ ಬಿಡಪ್ಪ, ಆಗೋದಾಗೈತೆ. ಹಿಂಗೆ ಏನು ಮಾಡೋಕ್ಕೂ ಆಗಲ್ಲ, ಮಾಡೋದು ಮಾಡಿಬಿಟ್ರು. ಅಲ್ಲ, ಯಾವಾಗೂ ನಡೆದಿರಲಿಲ್ಲ ನಮ್ಮ ಊರಿನಲ್ಲಿ ಗಣಪತಿ. ಅಲ್ಲಿ 30 ವರ್ಷದಿಂದ ಗಣಪತಿ ಗುಡಿಸ್ತೀವಿ. ಈ ವರ್ಷ ಹಿಂಗಾಯ್ತು ಅಂದರೆ ಎಲ್ಲ ಒಟ್ಟು ಊರಲ್ಲಿ ಒಂದು ಹುಡುಗರಿಲ್ಲ, ಹಿಂಗೆಲ್ಲ ಮಾಡೋದ್ರಲ್ಲ. ಏನು ಹೇಳೋದು, ಹೇಳೋದು ಅಷ್ಟೇ, ಬಿಟ್ಟು ಅಷ್ಟೇ. ಓ, ಇನ್ನೇನು ಊರಿನಲ್ಲಿ ಹುಡುಗರಿಲ್ದಕ್ಕೆ ಏನು ಬೇಜಾರಲ್ವಾ? ಹಾಂ, ಮನೇಲಿರೋಕ್ಕೂ ಬೇಜಾರು. ಹಾಂ, ಇನ್ನೇ ಮೊಮ್ಮಗ. ಇಡೀ ಮೊಮ್ಮಗ ನಿಮ್ಮ ಕುಟುಂಬಕ್ಕೆ ಆಧಾರ ಆಗಿದ್ದ, ಈಗ ಅವನಿಲ್ಲ. ಮನೆ ಪರಿಸ್ಥಿತಿ ಇನ್ನೇನು ಇದ್ದಿದ್ದಂಗೆ ಹೆಂಗೆ ಮಾಡ್ಕೊತಾ ಇದ್ದೀವಿ. ಇನ್ನೇನು ಮಾಡೋದು? ಮಗ ಇದ್ದಾನೆ. ನಾಗೇಂದ್ರ ಬಾಬು, ಗಮನಿಸ್ಬೋದು, ಈಗ ಏನು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಇಡೀ ಗ್ರಾಮ ಸಂಭ್ರಮದಲ್ಲಿತ್ತು. ಆದರೆ ಆ ಸಂಭ್ರಮವನ್ನು ಮೆರವಣಿಗೆ ಟೈಮ್ ಏನು ಗಲಭೆ ಶುರುವಾಯಿತು, ಆ ಗಲಭೆ ಕಿತ್ಕೊಂಡಿರುವಂಥದ್ದು. ಇಡೀ ಗ್ರಾಮದ ಜನ ಈಗ ಬೇಸರದಿಂದಿದ್ದಾರೆ, ಜೊತೆಗೆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನು 3 ಗಂಟೆವರೆಗೆ ಅವ್ರಿಗೆ ಕಾಯೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. 3 ಗಂಟೆವರೆಗೂ ಕಾದು ಅವರ ಮಕ್ಕಳನ್ನು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಗಮಂಗಲದಲ್ಲಿ ಆದ ಗಲಭೆ ಪ್ರಕರಣದ ಹಿಂದೆ ಕೇರಳದವರ ಕೈವಾಡ ಇದೆಯಾ, ಅದರಲ್ಲೂ ನಿಷೇಧಿತ PFIನ ಪಾತ್ರ ಏನಾದರೂ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ನಾಗಮಂಗಲದಾದ್ಯಂತ ಹೈ ಅಲರ್ಟ್ನ ಪರಿಸ್ಥಿತಿ ಮುಂದುವರೆದಿದೆ. ಅದರಲ್ಲೂ ನಾಗಮಂಗಲ ಊರನ್ನ ಎಂಟರ್ ಆಗೋ ಹಾಗೆ ಎಕ್ಸಿಟ್ ಆಗೋ ಮಾರ್ಗದಲ್ಲಿ ನಾಕಾಬಂದಿಯನ್ನ ಮಾಡಿ, ಅಂದರೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ, ಬರುವ ಪ್ರತಿಯೊಂದು ವಾಹನವನ್ನ, ಬರುವ ಪ್ರತಿಯೊಬ್ಬರನ್ನ ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಗಲಭೆಯಲ್ಲಿ ಭಾಗಿಯಾದ ಇತರರ ಹುಡುಕಾಟ ಕೂಡ ಮುಂದುವರೆದಿದೆ. ಪ್ರತಿಯೊಬ್ಬರನ್ನ ಕೂಡ ತಪಾಸಣೆ ಮಾಡ್ತಿದ್ದಾರೆ ಪೊಲೀಸರು. ಯಾಕೆ ಬರ್ತಿದ್ದೀರಿ, ಎಲ್ಲಿಂದ ಬರ್ತಿದ್ದೀರಿ, ಏನು ಉದ್ದೇಶ, ಇದೆಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ನಂತರದಲ್ಲಿ ನಾಗಮಂಗಲ ಪಟ್ಟಣವನ್ನ ಎಂಟರ್ ಮಾಡಲಿಕ್ಕೆ ಅನುಮತಿಯನ್ನು ನೀಡ್ತಿದ್ದಾರೆ. ದೃಶ್ಯಗಳನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಪೊಲೀಸರು ಎಲ್ಲ ವಾಹನಗಳನ್ನು ಕೂಡ ತಪಾಸಣೆಗೆ ಒಳಪಡಿಸಿದ್ದಾರೆ. ನಾಗಮಂಗಲದಲ್ಲಿ ಗಲಭೆ ಆದ ತಕ್ಷಣ ಅಲರ್ಟ್ ಆಗಿರುವಂಥ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಮಂಡ್ಯದಿಂದ ಹೋಗೋದು ಬರೋದು ಇದೆಲ್ಲವನ್ನು ಕೂಡ ನಿಗಾ ಇಡೋದಕ್ಕೆ ಚೆಕ್ ಪೋಸ್ಟ್ನಲ್ಲಿ ಹೋಗೋ ಬರೋ ವೆಹಿಕಲ್ಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಮತ್ತು ಬರೋ ವೆಹಿಕಲ್ಗಳ ಡಿಕ್ಕಿಗಳನ್ನು ಓಪನ್ ಮಾಡಿ ಒಳಗಡೆ ಏನಿದೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕೇರಳದಿಂದಲೂ ಕೂಡ ಕೆಲ ಕಿಡಿಗೇಡಿಗಳು ಬಂದು ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಕೋಮು ಸೂಕ್ಷ್ಮ ಪ್ರದೇಶ ಈ ನಾಗಮಂಗಲದಲ್ಲಿ ಹೋಗೋರು ಬರೋರ ಮೇಲೆ ನಿಗಾ ವಹಿಸ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಂದ ಬರೋರು ಹೋಗೋರು ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ಪೊಲೀಸ್ ಸಿಬ್ಬಂದಿ ಟೌನ್ನ ಒಳಗಡೆ ಕಳಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ. ಯಾವುದೇ ವಾಹನ ಬರಲಿ ಅಥವಾ ಯಾವುದೇ ಗೂಡ್ಸು ವೆಹಿಕಲ್ ಬರಲಿ, ಒಳಗಡೆ ಏನಿದೆ ಅನ್ನೋದನ್ನು ಚೆಕ್ ಮಾಡ್ತಿದ್ದಾರೆ. ಕೇರಳದಿಂದ ಬಂದವರು ಕೆಲ PFI ನಿಷೇಧಿತ ಸಂಘಟನೆಯ ಕಾರ್ಯಕರ್ತರು ಇಲ್ಲಿ ಅಹಿತಕರ ಘಟನೆಗೆ ಕಾರಣ ಆಗಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥ ಪೊಲೀಸ್ ಸಿಬ್ಬಂದಿ, ಬಂದೋಬಸ್ತ್ನಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಘಟನೆ ಆಗಿ ಸುಮಾರು ಇವತ್ತಿಗೆ 6 ದಿನ ಆಯಿತು, 5-6 ದಿನ ಆಯಿತು. 5-6 ದಿನದಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿ ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ಯಾರ್ಯಾರಿದ್ದಾರೆ ಎಲ್ಲರನ್ನು ಕೂಡ ಚೆಕ್ ಮಾಡಿ, ಬೇರೆ ಯಾವ ಊರಿಂದ ಬಂದಿದ್ದಾರೆ ಎಲ್ಲವನ್ನು ಕೂಡ ಗಮನಿಸಿ ಮುಂದೆ ಈ ರೀತಿ ಘಟನೆ ಆಗಬಾರ್ದು ಅನ್ನೋದನ್ನು ತಪಾಸಣೆ ಮಾಡಿ ಬಿಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. PSI ಸೇರಿದಂತೆ 2 ಕಾನ್ಸ್ಟೇಬಲ್ಗಳು ಇಲ್ಲಿದ್ದಾರೆ, ಸಿಬ್ಬಂದಿ ಇಲ್ಲಿದ್ದಾರೆ. ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ನಗರದ ಒಳಗೆ ಬಿಡುತ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಮಂಡ್ಯದಿಂದ ಬರೋರು ಹೋಗೋರು ಎಲ್ಲವನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಈ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಗಣೇಶನ ವಿಸರ್ಜನೆ ಮಾಡೋದಕ್ಕೆ 10 ಗಣಪತಿಗಳು ಮಂಟಪದ ಒಳಗಡೆ ಹಾಗೆ ಇದ್ದಾವೆ ಈ ಟೌನ್ನ ಒಳಗಡೆ. ಹಾಗಾಗಿ ಅಲ್ಲೇನಾದರೂ ಮತ್ತೇನಾದರೂ ಕಿಡಿಗೇಡಿಗಳು ಈ ಎಲ್ಲ ಘಟನೆಗಳಿಂದ ಉದ್ರೇಕಿತರಾಗಿ ಮತ್ತೇನಾದರೂ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ನಾಗಮಂಗಲ.